ममैताः इति कर्तारम् उद्देश्यम् च हरिम् स्मरेत्। श्रीगुरुभ्यो नमः। हरिः ओम् हरिः ओम् हरिः ओम्। बुद्धिर्बलम् यशोधैर्यम् निर्भयत्वमरोगता अजाड्यम् वाक्पटुत्वम् च हनूमत्स्मरणात् भवेत्। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। ಹನುಮಂತ ದೇವರ ವಿಶೇಷವಾದ ಸನ್ನಿಧಾನ ಈ ದೇವಸ್ಥಾನದಲ್ಲಿರುವ ಹನುಮಂತ ದೇವರ ಪ್ರತಿಮೆಯಲ್ಲಿದೆ. ಹನುಮಂತ ದೇವರ ಪ್ರತಿಮೆಗಳನ್ನು ನಾವು ಸಂದರ್ಶನ ಮಾಡಿದಾಗ ಒಂದೊಂದು ಊರುಗಳಲ್ಲಿ ಒಂದೊಂದು ರೀತಿಯಾದ ಹನುಮಂತ ದೇವರ ಪ್ರತಿಮೆಗಳನ್ನು ನಾವು ಕಾಣುತ್ತೇವೆ. ಕೆಲವು ಕಡೆಗೆ ಹನುಮಂತ ದೇವರ ಪ್ರತಿಮೆಗಳಲ್ಲಿ ಕೈ ಜೋಡಿಸಿ ನಿಂತ ಹನುಮಂತ ದೇವರ ಪ್ರತಿಮೆಗಳು ಇರುತ್ತದೆ. ಕೆಲವು ಕಡೆಗೆ ಗಂಧಮಾದನ ಪರ್ವತವನ್ನ ಎತ್ತಿದ ಹನುಮಂತ ದೇವರ ಪ್ರತಿಮೆ ಅಥವಾ ಚಿತ್ರಗಳಿರುತ್ತದೆ. ಇನ್ನು ಕೆಲವು ಕಡೆಗೆ ಹನುಮಂತ ದೇವರ ಚಿತ್ರವನ್ನು ನೋಡಿದಾಗ ತಮ್ಮ ಎದೆಯಲ್ಲಿ ಸೀತಾರಾಮರನ್ನ ತೋರಿಸುವಂತಹ ಪ್ರತಿಮೆ ಇರುತ್ತದೆ. ಇಲ್ಲಿ ನೋಡಿದರೆ ಕೈ ಎತ್ತಿ ಹೊಡೆಯುವಂತಹ, ಕಪಾಳಕ್ಕೆ ಹೊಡೆಯುವ ಚಿಹ್ನದಲ್ಲಿ ಹನುಮಂತ ದೇವರ ಪ್ರತಿಮೆಯನ್ನು ನಾವು ಕಾಣುತ್ತೇವೆ. ಕೆಲವು ಕಡೆಗೆ ರಾಮದೇವರ, ಸೀತಾದೇವಿಯ, ಲಕ್ಷ್ಮಣನ ನಿಂತ ಪ್ರತಿಮೆಗಳಿದ್ದರೆ ರಾಮದೇವರ ಪಾದದಲ್ಲಿ ಕುಳಿತು ರಾಮದೇವರ ಆಶೀರ್ವಾದವನ್ನ ತಮ್ಮ ತಲೆಯ ಮೇಲೆ ಸ್ವೀಕಾರ ಮಾಡ್ತಾ ರಾಮದೇವರ ಮುಂದೆ ಕೈ ಜೋಡಿಸಿ ತಲೆ ಬಗ್ಗಿಸಿ ಕುಳಿತಂತಹ ಪ್ರತಿಮೆಗಳು ಕೆಲವು ಕಡೆಗೆ. ನಮ್ಮ ಮಠದಲ್ಲಿ ಒಂದು ಅಪರೂಪದ ಪ್ರತಿಮೆ ಇದೆ. ರಾಮದೇವರ ಪೂಜೆಗಾಗಿ ಹೂವುಗಳನ್ನ ತೆಗೆದುಕೊಂಡು ಹೋಗುವುದಕ್ಕೆ ಕೈಯಲ್ಲಿ ಹೂವಿನ ಬುಟ್ಟಿ ಹಿಡಿದುಕೊಂಡಂತಹ ಪ್ರತಿಮೆ ಹೊಂದಿದೆ. ಪಂಚಮುಖಿ ಹನುಮಂತ ದೇವರ ಪ್ರತಿಮೆಗಳು ಇರುತ್ತದೆ. ಹೀಗೆ ನಾನಾ ತರಹದ ಹನುಮಂತ ದೇವರ ಪ್ರತಿಮೆಗಳನ್ನ, ಚಿತ್ರಗಳನ್ನ ಅಲ್ಲಲ್ಲಿ ನಾವು ಕಾಣುತ್ತೇವೆ. ಇನ್ನು ಕೆಲವು ಹನುಮಂತ ದೇವರ ಪ್ರತಿಮೆಗಳಲ್ಲಿ ಶಂಖಚಕ್ರ, ಗದಾ ಶಂಖಚಕ್ರಗಳನ್ನ ಧಾರಣ ಮಾಡಿ ಕೈಯಲ್ಲಿ ಜಪ ಮಾಡ್ತಾ ಧ್ಯಾನ ಮುದ್ರೆಯಲ್ಲಿ ಕುಳಿತ ಯೋಗ ಮುದ್ರೆಯಲ್ಲಿರುವಂತಹ ಹನುಮಂತ ದೇವರು. ಅಂತಹ ಪ್ರತಿಮೆ ಘಟಿಕಾಚಲದಲ್ಲಿದೆ. ತಮಿಳುನಾಡಿನೊಳಗಿರುವಂತಹ ಘಟಿಕಾಚಲ ಅಂತ ಒಂದು ಕ್ಷೇತ್ರ. ಗುಡ್ಡದ ಮೇಲೆ ಹನುಮಂತ ದೇವರು ಘಟಿಕಾಚಲದೆ ನಿಂತ ಅಂತ ದಾಸರು ಹಾಡಿದ್ದಾರೆ. ಅದು ಧ್ಯಾನ ಮಾಡುವ, ಜಪ ಮಾಡುವಂತಹ ಒಂದು ಭಂಗಿಯಲ್ಲಿ ಹನುಮಂತ ದೇವರಿದ್ದಾರೆ. ಹೀಗೆ ಹನುಮಂತ ದೇವರ ಅನೇಕ ವಿವಿಧವಾದ ಭಂಗಿಗಳನ್ನ, ಒಂದು ರೀತಿಗಳನ್ನ ನಾವು ಕಾಣುತ್ತೇವೆ. ಇದೆಲ್ಲವೂ ನಮಗೊಂದು ಸಂದೇಶವನ್ನ ಕೊಡುತ್ತದೆ. ಹನುಮಂತ ದೇವರ ಈ ಎಲ್ಲ ವಿಧವಾದ ಪ್ರತಿಮೆಗಳಿಂದಲೂ ನಾವು ಒಂದು ಸಂದೇಶವನ್ನ ತಿಳಿಯಬೇಕಾಗಿದೆ. ಮೊದಲನೇದಾಗಿ ಇಲ್ಲಿ ನೀವು ಕಾಣ್ತೀರಲ್ಲ, ಹನುಮಂತ ದೇವರು ಕೈ ಎತ್ತಿ ಹೊಡೆಯುವ ಚಿಹ್ನದಲ್ಲಿ ಇದ್ದಾರೆ ಅಂತ. ಈ ಹನುಮಂತ ದೇವರ ಒಂದು ಚಿಹ್ನವನ್ನ ಅಥವಾ ಈ ಹನುಮಂತ ದೇವರ ಒಂದು ಆಕೃತಿಯನ್ನ ಯಾವಾಗಲೂ ನಾವು ಮನಸ್ಸಿನಲ್ಲಿ ಸ್ಮರಣೆಗೆ ತಂದುಕೊಳ್ತಾ ಇರಬೇಕು. ಯಾಕೆ? ನಾವೇನು ತಪ್ಪು ಮಾಡಿದರೂ ಹನುಮಂತ ದೇವರು ನಮಗೆ ಶಿಕ್ಷೆಯನ್ನು ಕೊಡ್ತಾರೆ ಅನ್ನುವ ಭಾವ ನಮ್ಮಲ್ಲಿ ಇರಬೇಕು. ಸುಳ್ಳು ಮಾತನಾಡುವಾಗ ಹನುಮಂತ ದೇವರ ಚಿತ್ರ ಕಣ್ಮುಂದ್ ಬರ್ಬೇಕಿಲ್ಲರ. ಒಳಗೆ ಬಂದು ಗುಡ್ಡೊಳಗೆ ಪ್ರದಕ್ಷಿಣೆ ನಮಸ್ಕಾರ ಹಾಗೆ ಕಾಯಿ ಒಡಿಸುವಾಗ ಮಾತ್ರ ಹನುಮಂತ ದೇವರನ್ನ ಕಾಣೋದಲ್ಲ. ಸುಳ್ಳು ಮಾತನಾಡುವಾಗ ಈ ಚಿತ್ರ ಕಣ್ಣು ಮುಂದೆ ಬರಬೇಕು. ನಾವು ಸುಳ್ಳು ಮಾತನಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳಿಯಬೇಡಿ. ನಮ್ಮೆಲ್ಲರ ಒಳಗೆ ಸಾಕ್ಷಿಯಾಗಿ ಇದ್ದ ಹನುಮಂತ ದೇವರಿಗೆ ಇದು ಗೊತ್ತಾಗ್ತದೆ. ಅವರು ನಿಶ್ಚಿತವಾಗಿಯೂ ನಮಗೆ ಕಪಾಳಕ್ಕೆ ಹೊಡಿತಾರೆ. ಜೀವನದಲ್ಲಿ ನಮಗೆ ಕಷ್ಟಗಳನ್ನ ಕೊಡ್ತಾರೆ. ಮುಂದೆ ನರಕದಲ್ಲಿ ನಮಗೆ ದುಃಖವಾಗ್ತದೆ. ಇಂತಹ ಸುಳ್ಳು ಮಾತನಾಡಿದರೆ ನಮಗೆ ಒಳ್ಳೆಯದಾಗುವುದಿಲ್ಲ ಅನ್ನುವ ಎಚ್ಚರ ಈ ಹನುಮಂತ ದೇವರ ಕೈ ಎತ್ತಿದ ಚಿಹ್ನವನ್ನ ಸ್ಮರಿಸಿಕೊಂಡಾಗ ನಮ್ಮ ತಲೆಯಲ್ಲಿ ಬರಬೇಕು. ಒಂದು ಸುಳ್ಳಲ್ಲ, ಸುಳ್ಳು ಮಾತನಾಡುವಾಗ, ಲಂಚ ತೆಗೆದುಕೊಳ್ಳುವಾಗ, ಇನ್ನೊಬ್ಬರಿಗೆ ಕೇಡು ಬಯಸುವಾಗ,
ತಂದೆ ತಾಯಿಗಳನ್ನ ನಿಂದೆ ಮಾಡುವಾಗ, ಗುರುಗಳನ್ನ ಹಿರಿಯರನ್ನ ದ್ರೋಹ ಮಾಡುವಾಗ, ಅಥವಾ ಇನ್ನೊಬ್ಬರನ್ನ ದುಷ್ಟ ದೃಷ್ಟಿಯಿಂದ ನೋಡುವಾಗ, ಯಾವುದೇ ಕೆಟ್ಟ ಕೆಲಸ ಮಾಡಲಿ, ಅಥವಾ ಮದ್ಯಪಾನ ಮಾಡುವಾಗ, ಮಾಂಸಭಕ್ಷಣ, ಇಂತಹ ಮಾಡಬಾರದ ಕೆಲಸಗಳನ್ನು ಯಾವುದೂ ಮಾಡಿದಾಗಲೂ ಈ ಮದ್ಯಪಾನ, ಮಾಂಸಭಕ್ಷಣ, ಪರಸ್ತ್ರೀ ಗಮನ ಅಥವಾ ಇನ್ನನೇಕ ವಿಧವಾದಂತಹ ದುಷ್ಟವಾದ ಕಾರ್ಯಗಳು, ಮೋಸ, ವಂಚನೆ, ಲಂಚ, ಇಂತಹ ಯಾವ ಕಾರ್ಯವನ್ನು ನಾವು ಮಾಡಬಾರದು. ಮಾಡಿ ದೇವರು ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಜನರಿಗೆ ಮೋಸ ಮಾಡಬಹುದು, ಸರ್ಕಾರಕ್ಕೆ ಮೋಸ ಮಾಡಬಹುದು, ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವನಿಗೆ ಎಲ್ಲ ಕಡೆಗೂ ಕಣ್ಣಿದೆ. ನಾವು ಮಾಡುವ ತಪ್ಪನ್ನ ನೋಡಿ ಒಂದು ಕಡೆಗೆ ನಮಗೆ ಲಾಭ ಆಗಿದೆ ಅಂತ ಅನಿಸಿರ್ಬೋದು. ಲಂಚ ತಗೊಂಡು ಬಿಟ್ಟೆ, ಯಾರಿಗೂ ಗೊತ್ತಾಗ್ಲಿಲ್ಲ, ₹1,00,000 ನನಗೆ ಬಂತು ಅಂತ. ಆದ್ರೆ ನಿನಗೆ ಲಕ್ಷಕ್ಕೂ ಬರದೆ ಆ ₹1,00,000 ಇನ್ನೆಲ್ಲೂ ವ್ಯರ್ಥವಾಗಿ ಖರ್ಚಾಗಿ ಹೋಗ್ತದೆ, ನಿನಗೆ ದಕ್ಕುವುದೇ ಇಲ್ಲ. ಅದು ಇನ್ಯಾಕೆ ಹೋಗ್ತದೆ. ಯಾವ ರೀತಿಯಾಗಿ ಅಳಿಸಿ ಪರರನು ಗಳಿಸಿ ತಂದರ್ಥವು ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯವೆಚ್ಚರಿಕೆ ಅಂತ ದಾಸರು ಹೇಳ್ತಾರೆ. ಇನ್ನೊಬ್ಬರನ್ನ ಅಳಿಸಿ ಕಾಡಿ ಅವರಿಗೆ ಮೋಸ ಮಾಡಿ ತಂದ ದುಡ್ಡು ನನಗೆ ಉಪಭೋಗಕ್ಕೆ ಸಿಗ್ತದೆ ಅಂತ ತಿಳಿದು ಮೂರ್ಖತನ. ಒಂದು 4 ದಿವಸ ಏನೋ ಮಜಾ ಮಾಡದ ಹಾಗೆ ನಿನಗೆ ಅನಿಸ್ಬೋದು, ಆಮೇಲೆ ನಿನ್ನನ್ನು ಅದು ಮಹಾಪಾತಾಳಕ್ಕೆ ಹಾಕ್ತದೆ. ಇದು ಎಚ್ಚರ ಇರಲಿ ಅಂತ ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ತಪ್ಪು ಮಾಡುವಾಗ ನಾನು ತಪ್ಪು ಮಾಡಬಾರದು ಅನ್ನುವಂತಹ ತಿಳುವಳಿಕೆಯನ್ನು ಕೊಡುವುದಕ್ಕೆ ಹನುಮಂತ ದೇವರು ಕೈ ಎತ್ತಿ ತೋರಿಸಿದ್ದಾರೆ. ಇನ್ನು ಮನುಷ್ಯನಿಗೆ ಅನಾರೋಗ್ಯ, ಮಾನಸಿಕವಾಗಿ, ದೈಹಿಕವಾಗಿ ನಾನಾ ವಿಧವಾದ ಅನಾರೋಗ್ಯ. ಇವತ್ತಿನ ಕಾಲದಲ್ಲಿ ಅಂತೂ ಅನಾರೋಗ್ಯ ಬಹಳ ಬೆಳೀತಾ ಇದೆ. ಹಳೆ ಕಾಲದೊಳಗೆ ಇನ್ನೂ ಹಳ್ಳಿಯಲ್ಲಿರುವ ಜನರು ಎಷ್ಟೋ ಸುಖವಾಗಿದ್ದಾರೆ ವಾಸಿ. ಯಾಕೆ ಅಂದ್ರೆ ಓಡಾಟ, ಹೊಲ ಮನೆ ಕೆಲಸ, ವ್ಯಾಯಾಮಾದಿಗಳನ್ನ ಮಾಡಿ ಸ್ವಲ್ಪ ದೈಹಿಕವಾಗಿ ಗಟ್ಟಿಯಾಗಿರ್ತಾರೆ. ಆದ್ರೆ ಶಹರಗಳಲ್ಲಿರುವ ಜನರಿಗೆ ಎಲ್ಲಿಯೂ ಓಡಾಟ ಇಲ್ಲ. ಕುರ್ಚಿಯಿಂದ ಕಾರ್ ಒಳಗೆ ಕೂಡ್ತಾರೆ, ಕಾರ್ನಿಂದ ಮತ್ತೆ ಮನೆಯೊಳಗೆ ಬಂದ್ರೆ ಕುರ್ಚಿ ಮೇಲೆ ಕೂಡೋದು, ಆಫೀಸ್ ಒಳಗೆ ಹೋದ್ರೆ ಕುರ್ಚಿಯಲ್ಲಿ ಕೂಡೋದು, ಕುರ್ಚಿಯಲ್ಲಿ ಕೂತು 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 ಕೊನೆಗೆ ಹಾಸ್ಪಿಟಲ್ ಒಳಗೂ ಕುರ್ಚಿ ಮೇಲೆ ಕೂಡೋ ಪ್ರಸಂಗ ಅವರಿಗೆ ಬರ್ತದೆ. ಯಾಕೆಂದ್ರೆ ವ್ಯಾಯಾಮ ಇಲ್ಲ, ರೋಗಗಳು ಬಹಳ ಆಗ್ತಾ ಇದೆ. ನಾನಾ ವಿಧವಾದ ಈ ತರಹದ ರೋಗಗಳಿಗೆ ಬಲಿಯಾದ ಈ ವ್ಯಕ್ತಿಗಳಿಗೆ ರೋಗ ಪರಿಹಾರ ಮಾಡಿಕೊಳ್ಳುವುದಕ್ಕೆ ದೇವರ ಅನುಗ್ರಹ ಬೇಕಾಗಿದೆ. ಅದಕ್ಕಾಗಿ ಹನುಮಂತ ದೇವರಂದ್ರು, ನನ್ನ ಸ್ಮರಣೆ ಮಾಡಿದ್ರೆ ನಿಮಗೆ ರೋಗವನ್ನೂ ಪರಿಹಾರ ಮಾಡುತ್ತಾನೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ, ಯಾವ ನಿಮಗೆ ಅನುಗ್ರಹ ಮಾಡುತ್ತೇನೆ, ನಿಮ್ಮ ಕಲಿತೇನೆ, ಪರಿಹಾರ ಮಾಡುತ್ತೇನೆ ಅಂತ ತೋರಿಸುವುದಕ್ಕೆ ಕೈಯಲ್ಲಿ ಸಂಜೀವಿನಿ ಔಷಧದಿಂದ ಕೂಡಿದ ಬಂಧಮಾದನ ಪರ್ವತವನ್ನೇ ಎತ್ತಿದ್ದಾರೆ. ಎಲ್ಲ ಕಥೆಯು ರಾಮಾಯಣದ ಯುದ್ಧದಲ್ಲಿ ಆ ದೈತ್ಯರು ಅರ್ಥಾತ್ ರಾಕ್ಷಸರು ಹಾಕಿದ ಬಾಣಗಳಿಂದ, ಆಯುಧಗಳಿಂದ, ಶಸ್ತ್ರಾಸ್ತ್ರಗಳಿಂದ ಮೈಯೆಲ್ಲ ಮುರಿದುಕೊಂಡು, ಕೈಕಾಲುಗಳು ಮುರಿದು, ರಕ್ತ ಸುರಿದು, ತಲೆ ಒಡೆದು, ನಾನಾ ರೀತಿಯ ಆಘಾತಗಳೆಲ್ಲ ಆಗಿತ್ತು. ಯಾವ ಆಘಾತಗಳಿಗೂ ಬೇರೆ ಸಮಸ್ಯೆ ಇಲ್ಲದೆ ಇದ್ದಂತೆ ಒಂದೇ ಒಂದು ಚಿಕಿತ್ಸೆ ಹನುಮಂತ ದೇವರು ಮಾಡಿದ್ದು, ಗಂಧಮಾದನ ಪರ್ವತವನ್ನ ಎತ್ತಿ ತಂದು ಅದರ ನಾನಾ ವಿಧವಾದ ಗಿಡಮೂಲಿಕೆಗಳ ವಾಸನೆಯನ್ನು ತೋರಿಸಿದ್ದಷ್ಟೇ. ಆ ಎಲ್ಲ ಔಷಧಿಗಳ ಗಿಡಮೂಲಿಕೆಗಳ ವಾಸನೆ ಅವರಿಗೆ ಬಡದಿದ್ದಕ್ಕೇನೆ ಅವರೆಲ್ಲ ಎದ್ದು ಕುಳಿತಿದ್ದಾರೆ. ಅವರ ರೋಗಗಳೆಲ್ಲವೂ ಪರಿಹಾರ ಆಗಿದೆ. ಎಲ್ಲರೂ ಆರೋಗ್ಯವಂತರಾಗಿ ಮತ್ತೆ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಹಾಗೆ ನಮ್ಮ ಈ ಜೀವನವೆಂಬ ಯುದ್ಧದಲ್ಲಿ ನಾನಾ ವಿಧವಾದ ರೋಗಗಳಿಗೆ ಬಲಿಯಾಗಿ ನಾವು ಸಾಯ್ತಾ ಇರುವಾಗ ಆ ಎಲ್ಲ ರೋಗಗಳನ್ನ ಕಳೆದು ಮತ್ತೆ ಈ ಜೀವನ ಎಂಬ ಯುದ್ಧದಲ್ಲಿ ಸಶಕ್ತರಾಗಿ ನಾವು ಹೋರಾಟ ಮಾಡುವುದಕ್ಕೆ, ನಮಗೆ ಶಕ್ತಿಯನ್ನ ಕೊಡುವುದಕ್ಕೆ, ಧಾರ್ಮಿಕವಾದ ಯುದ್ಧವನ್ನ ಮಾಡುವುದಕ್ಕಾಗಿ, ನಮ್ಮೆಲ್ಲರನ್ನು ಸಬಲರನ್ನಾಗಿ ಮಾಡುವುದಕ್ಕೆ ನಾನು ಅನುಗ್ರಹ ಮಾಡುತ್ತೇನೆ ಅಂತ ತೋರಿಸುವುದಕ್ಕಾಗಿ ಹನುಮಂತ ದೇವರು ಗಂಧಮಾದನ ಪರ್ವತವನ್ನ ಎತ್ತಿ ನಮ್ಮೆಲ್ಲರಿಗೆ ಆರೋಗ್ಯವನ್ನ ನೀಡುತ್ತೇನೆ ಎಂಬ ಭರವಸೆಯನ್ನ ಕೊಡ್ತಾರೆ.